ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆವರ ಆದ್ಮೇಲೆ ಮತ್ತೆ ಇವತ್ತು ಭಾಳಷ್ಟು ಮಾತಾಡಬೇಕಾಗಿದ್ದು, ಅದರಲ್ಲೂ ನಮ್ಮ ಶಶಿಕಾಂತ್ ಗುರೂಜಿ ಅಥವಾ ಶಶಿಕಾಂತ್ ಪಡಸಲಗಿ ಅವರು ನೇರಾನೇರವಾಗಿ MDಗಳನ್ನು ಯಾಗಲೂ ಹಿಡ್ಕೊಂಡು ಬರ್ತಾ ಇಲ್ಲ. ಬಿಲ್ ಪೇಡ್ ಮಾಡಲಾರ್ದ ರೈತರ ಬಿಲ್ ಪೇಡ್ ಮಾಡಲಾರ್ದಂತಹ ಕಾರ್ಖಾನೆಗಳ MDಗಳು ನೀವು ತರಬೇಕು, ನೀವು ಒಳಗೆ ಹಾಕಬೇಕು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಸರಿ ಅದು ಒಪ್ಪುವಂಥ ಮಾತು. ಯಾಕಂದರೆ ಕಾನೂನು ಅದ, ಅದಕ್ಕೆ 15 ದಿನದಲ್ಲಿ ಕೊಡಲಿಲ್ಲ ಅಂದರೆ ಬಡ್ಡಿ ಹಾಕೋದು ಒಂದು ಕಡೆ ಇಲ್ಲರಿ, ಅವ್ರು ಬದುಕು ನಡಿಬೇಕಲ್ಲ. ಬಡ್ಡಿ ತೊಗೊಂಡು ಏನು ಮಾಡೋದು? ಅವರು ತಮ್ಮ ದಿನನಿತ್ಯದ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ರೈತರು. ಇವತ್ತು ಅವ್ರ ಬದುಕು ಎಷ್ಟು ತೊಂದರೆದಾಯಕ ಇರ್ತದೆ, ಎಷ್ಟು ತ್ರಾಸದಾಯಕ ಇರ್ತದೆ. ಅವರಿಂದ ಅನೇಕ ಸಮಸ್ಯೆಗಳು ಇರ್ತವೆ. ಮಕ್ಕಳ ಮದುವೆ ಅಂತ ಇರ್ತವೆ, ರೋಗ ಇರ್ತದೆ, ರುಜಿನ ಇರ್ತದೆ. ಆ ರೈತರು ಪಾಪ ವರ್ಷಾನಲ್ಲಿ ದುಡಿದಿರ್ತಾರೆ. ಒಮ್ಮೆ ಒಂದು ತಿಂಗಳು ಪ್ರತಿ ತಿಂಗಳು ಕೊಡಂತಲ್ಲ ಸಂಬಳ ಅವರು. ಅದು ತಾವು ಬೆಳೆದಂಥ ಕಬ್ಬನ್ನು ತಂದು ಹಚ್ತಾರೆ. ಕಟಾವು ಮಾಡುವ ತನಕ ಬೀಜ ಹಾಕಿ ಭೂಮಿ ತಯಾರು ಮಾಡಿ ಅದನ್ನು ಬೆಳೆಸಿ ವರ್ಷಗಂಟೆ ಇಟ್ಕೊಂಡು ತಂದು ಹಚ್ಚಿ 15 ದಿವಸ ಕೊಡಬೇಕಂತದ. ಅದ್ರಲ್ಲಿ ಭಾಳಷ್ಟು ಕಾರ್ಖಾನೆಗಳು, ಹೆಚ್ಚು ಕಡಿಮೆ ಎಲ್ಲ ಕಾರ್ಖಾನೆ ಅಂದರೂ ಅಡ್ಡಿ ಇಲ್ಲ, ಎಲ್ಲೋ ಒಂದು ಎಕ್ಸೆಪ್ಷನಲ್ ಇರ್ಬೋದು. ಬಟ್ ಎಲ್ಲರೂ ಅದೇ. ಅದಕ್ಕಾಗಿ ಇವತ್ತೇನು ನಮ್ಮ ಗುರೂಜಿಯವ್ರು ಕೇಳ್ತಾ ಇದ್ದಾರೆ, ಇವರೆಲ್ಲರೂ MDಗಳನ್ನ ಮೊದಲು ಒಳಗೆ ಹಾಕ್ರಿ, ಕಾನೂನು ಮೀರಿದರೆ ಕಾನೂನು ಅಡಿಯೊಳಗೆ ಹಾಕಬೇಕು ನೀವು ಅಂತೇಳಿ ತಹಸೀಲ್ದಾರ್ ಅವರು ಕೇಳ್ತಾ ಇದ್ದಾರೆ. ಬೇಡ, ಈ ಒಂದು ಶುಗರ್ ಕೇನ್ ಕಮಿಷನರ್ಗಳಿಗೂ ಕೇಳ್ತಾರೆ ಓಪನ್ ಆಗಿ, ಮತ್ತು ಸ್ವತಃ ಸಿದ್ದರಾಮಯ್ಯರು ಕೇಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯರಿಗೆ ಉತ್ತರ ಕೊಡಬೇಕಾಗಿದೆ. ಯಾಕಪ್ಪ ಅಂತ ಆಯ್ತು, ಅವ್ರು ಇಲೆಕ್ಷನ್ದ ಏನೋ ಮಾಡ್ಲಿಕ್ಕಿದ್ದಾರೆ, ಗೆಲ್ಲಿ ಸೋಲಿ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಈ ರೈತರ ಬಿಲ್ಲ ಅವ್ರು ಬದುಕು ನಡಿಬೇಕು ಬೇಡೋ, 15 ದಿವಸ ಅವ್ರು ಕೊಡಬೇಕಂತದ, ಇದ್ದರೂ ಕೊಡ್ತಾ ಇಲ್ಲ. ಇದು ಪ್ರತಿಯೊಂದು ಕಾರ್ಖಾನೆಯಲ್ಲಿ ನಡೀತಿರುವಂಥ ನಿರಂತರ ಶೋಷಣೆ. ಮಧ್ಯದಾಗೆ 4,500 ತನಕ ಖರ್ಚು ಮಾಡಿ ಒಂದು ಟನ್ನಿಗೆ ಅಥವಾ ಒಂದು ಎಕರೆಗೆ 1,00,000 2 ಲಕ್ಷ ತನಕ ಖರ್ಚು ಮಾಡಿ ಬೀಜ ಹಾಕಿ ಬೆಳೆದ ಮಾಡಿ ಒಂದು ಇಡೀ ವರ್ಷದ ನಿಂತು ಆ ನೆಲ ದುಡದ ಬಡ್ಡಿ ಏನಾಯಿತು, ನೆಲದ ಬೆಲೆಯ ಬಡ್ಡಿ ಏನಾಯಿತು, ಅದೇ ಕಾಲಕ್ಕೆ ಬೆಳೆದ ಬೆಳೆಯ ಆ ಸಮಯದ ಬಡ್ಡಿ ಏನಾಯಿತು. ಈಗ ಮತ್ತದು ಬೆಳೆದ ನಂತರ ತಂದು ಹಚ್ಚಿದ ಈ ಫ್ಯಾಕ್ಟ್ರಿಗಳ ಶೋಷಣೆ. ಬಿಲ್ಲ ನೋ, ಇನ್ನೇನು ದಿವಸ ಇರಲಿ, 10 ದಿವಸ ಇರಲಿ, ಬರೀ ಅಡ್ಡಾಡ್ ರೈತ ಚಪ್ಪಲಿ ಹಾಕೊಂಡು ಹೋಗುವಂಥದ್ದು. ಇದು ಕಾನೂನು ಇದ್ದ ರೀತಿ ಶೋಷಣೆ ಆಗ್ತದೆ. ಇನ್ನು ಇನ್ನುಳಿದ ಬೆಳೆಗಳಿಗೆ ಕಾನೂನೇ ಇಲ್ಲ. ನಾವು ಬೆಂಬಲ ಬೆಲೆ ಘೋಷಿಸಿದ್ದೀವಿ ಅಂತೆಲ್ಲರೂ ಹೇಳ್ಕೊಳ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ಕೊಂಡು ಎಲ್ಲ ಸರ್ಕಾರಗಳು, ಮೋದಿಯವ್ರ ಸರ್ಕಾರದವರೆಗೆ FRP ಪ್ರಕಾರ ಕೊಡ್ತೀವಿ ರೀ. ಏನು ಕೊಟ್ಟು ತೊಗೊಂಡು ಏನು ಮಾಡೋದು? ವರ್ಷದಲ್ಲಿ ತೊಗೊಂಡು ಬಿಲ್ಗಳನ್ನು ಏನು ರೀ? ಅದು ಕಾನೂನು ಇದ್ದು ಏನೂ ಉಪಯೋಗ ಇಲ್ಲ. ಬಡ್ಡಿ ದಿವಸ ಹಾಕಿ ಕೊಡೋದೇ ಇಲ್ಲ. ಇದು ದುಡ್ಡು ಕೊಟ್ಟು ಸಾಕಪ್ಪ ಅನ್ನೋಂಗೆ ಪರಿಸ್ಥಿತಿ. ಪಾಪ ಅಷ್ಟು ಅಡ್ಡಾಡಿ ಒದ್ದಾಡ್ತಾ ಇರ್ತಾರೆ. ಇಂಥ ಒಂದು ಶುಗರ್ ಲಾಬಿಗೆ ಮನೆ ಹಾಕುವಂಥ ಈ ಸರ್ಕಾರಗಳು ರೈತರ ಪರ ಏನಪ್ಪ ಇವು ಅಂತೇಳಿ ಇವತ್ತು ಪ್ರಶ್ನೆ ಮಾಡುವಂಥದ್ದು. ಅದಕ್ಕಾಗಿ ಮೇಲಿಂದ ಹೇಳುವಂಥದ್ದು ರೈತರಿಗೆ, ಈ ಬೆಂಬಲ ಬೆಲೆ ಕಾನೂನು ಮಾಡೋದು ಪಾಪ ಅವ್ರು ಕೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇಲ್ಲ. ಕಬ್ಬಿನ ಪರಿಸ್ಥಿತಿ ಇರೋದು, ನೀವು ವಾಣಿಜ್ಯ ಬೆಳೆಪ ಲಾಭ ಆಗ್ತದೆ, ಗಳಿಸ್ತೀರಿ, ಮಾಡ್ತೀರಿ. ಯಾವೊಬ್ಬ ರೈತ 20-30 ಎಕರೆ 50 ಎಕರೆ 100 ಎಕರೆ ನಾವು ಕೋಟ್ಯಾಧೀಶ ಆಗಿದ್ದಾನ, ಎಷ್ಟು ಗಳಿಸಿದಾನ ತೋರಿಸ್ಕೊಡ್ರಿ. ಬಂದಂಥ ಭೂಮಿಗಳು ಬೇರೆ, ಅದು ಗಳಿಕೆ ಅಂತ ಅವ್ರದ್ದಲ್ಲ. ಪಾಪ ಹಿಂದಿನವ್ರು ಇಟ್ಟಿರ್ತಾರೆ, ಅದು ದುಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 100 ಎಕರೆ ಬೆಳೆದಂಗೆ ಸಹಿತ ಕೋಟಿ ಇರಲಿಲ್ಲ ಲಾಭ. ಅದೇ ಒಬ್ಬ ಸಾಮಾನ್ಯ ವ್ಯಾಪಾರಿ ಯಾವುದೂ ಇಲ್ಲದು, ಸ್ವಲ್ಪ ಮಟ್ಟಿಗೆ ಅವ್ರು ಟೀಕಿಸ್ಬೇಕಂತಲ್ಲ, ಅವ್ರಿಗೆ ಅನುಕೂಲದ. ತಾವು ತಂದಂಥ ಬೆಳೆಗಳಿಗೆ ಅಥವಾ ತಾವು ತಂದಂಥ ವಸ್ತುಗಳಿಗೆ ತಾವೇ ಬೆಲೆ ಕಟ್ತಿರ್ತಾರೆ. ಇಲ್ಲ, ಬೆಲೆ ಕಟ್ಟುವುದಿಲ್ಲ, ರೈತ ಬೆಲೆ ಕಟ್ಟುವಂಗಿಲ್ಲ. 4 ಗೋಡೆಯಲ್ಲಿ ಕೊಡ್ತಂತಹ, ಅದರಲ್ಲೂ ಈ ವ್ಯಾಪಾರಿಗಳು ಕೈಗೊಂಬೆ ಆಗಿರುವಂಥ ಅಧಿಕಾರಿಗಳು ಒಂದು ಬೆಲೆ ಕಟ್ತಾರೆ. 3,300 ಆಗಬೇಕಾದ್ರೆ ಮನೆ ಎಷ್ಟು ಒದ್ದಾಟಾಯಿತು. ಹೋರಾಟ ಅಂತಿ ಪಾಪ ಅವರು ಧನದ್ದಾರಂತ ಅನಿಸ್ತದೆ. ಶಶಿಕಾಂತ್ ಅವರ ಮಾತುಗಳನ್ನ ಕೇಳಿದಾಗ ಸಹಜ ರೀ, ಎಲ್ಲದಕ್ಕೂ ಹೋರಾಟ, ಎಲ್ಲದಕ್ಕೂ ನೀರಿಗಾಗಿ ಹೋರಾಟ, ಮಕ್ಕಳ ಉದ್ಯೋಗಕ್ಕಾಗಿ ಹೋರಾಟ, ಬೆಳೆದ ಬೆಳೆಗೆ ಬೆಲೆ ಕೊಡಪ್ಪ ಹೋರಾಟ, ಬೆಂಬಲ ಘೋಷಣೆ ಮಾಡಿರಿ, ಕಾನೂನು ಮಾಡಿರಿ ಅನ್ನೋದು ಹೋರಾಟ. ಯಾಕೆ ಹೋರಾಡ್ತಾರಪ್ಪ? ಇಲ್ಲದಕ್ಕೆ ಹೋರಾಡ್ತಾರೆ. ಇದ್ಲಾಗೆ ಹೋರಾಡ್ತಾರೆ. ಅವ್ರಿಗೆ ಭರ್ಪೂರಾಗಿ ಬೆಲೆ ಸಿಕ್ತಂದ್ರೆ ಅವ್ರಿಗೆ ಬೆಳೆದ ಬೆಳೆಗೆ ಕಟ್ಟಾದಂಥ ಕಬ್ಬಿನ ಬೆಲೆ ಅಟ್ಲೀಸ್ಟ್ 15 ದಿನಗಳು ಸಿಕ್ಕರೆ ಯಾಕೆ ಹೋರಾಟ ಮಾಡ್ತಾರೆ? ಯಾಕೆ ಬರ್ತಾರೆ ನಿಮ್ಮ ಹತ್ರ? ಇವತ್ತು ಅವ್ರು ಕೇಳೋದ್ರಲ್ಲಿ ಸತ್ಯದ. ಈ MDಗಳು ಹೇಳೋದು ಮೊದಲು ಒಳಗೆ ಹಾಕಬೇಕು. ಯಾವ ಇರೋಲ್ಲ ಇವಾಗ ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಅಂತ ನಡೀತದೆ, ನಮಗಿಂತ ಕರ ಹೇಳೋದು. ಯಾಕಂದ್ರೆ ರೈತನ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇಲ್ಲಿ ಆಗ್ತಾಯಿದೆ. ಮತ್ತು ಇವತ್ತು ರೈತರಲ್ಲಿ ನಮ್ಮ ಮೇಲೆ ಕೇಳ್ಕೊಳ್ಳೋದು ನೀವು ಒಂದಾಗ್ರಿ, ಒಗ್ಗಟ್ಟಾಗ್ರಿ.
ಶಶಿಕಾಂತ್ ಗುರೂಜ್ ಅಂತ, ಚೋನಪ್ಪನವರಂತ ಇನ್ನೂ ಅನೇಕ ನಾಯಕರಿದ್ದಾರೆ. ಅವ್ರ ಜೊತೆ ನೀವು ಪ್ರತಿಯೊಬ್ಬರು ನಾಯಕರನ್ನ ಇಲ್ಲ, ರೈತರು ಯಾರು ಶೋಷಣೆಗೊಳಗಾಗಿದ್ದಾರೆ ಅವರೆಲ್ಲ ನಾಯಕರನ್ನ ಒಂದಾಗೆ ಈ ವ್ಯವಸ್ಥೆ ಬಂದ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋಂಥ ವಿಚಾರ ಮಾಡಿರಿ ಎಲ್ಲರೂ. ನೀವು ಎಲ್ಲಿವರೆಗೆ ಮಾರ್ಕೆಟ್ ಸಿಗೋದಿಲ್ವೋ, ಎಲ್ಲಿವರೆಗೆ ನೀವು ಬೆಳೆದ ಬೆಳೆಗೆ ನೀವು ಬೆಲೆ ಕಟ್ಟಿ ಅದ್ರ ಬೆಲೆ ತೊಗೊಳ್ಳೋದಿಲ್ವೋ ಅಲ್ಲಿ ನಿಮ್ಮ ಉದ್ಧಾರ ಇಲ್ಲ, ದೇಶದ ಉದ್ಧಾರ ಇಲ್ಲ. ಯಾಕಂದ್ರೆ ಅಮೇರಿಕಾ ಎಲ್ಲ ಬೆಳೆದು ನಿಂತಂಥವು ಅವ್ರಿಗೆ ಆಲ್ರೆಡಿ ಸ್ಕಿಲ್ ಇಂಡಸ್ಟ್ರಿ ಒಳಗೆ ಮತ್ತು ಇಂಡಸ್ಟ್ರಿ ಒಳಗೆ ತಮ್ಮ ಡೆವಲಪ್ ಮಾಡ್ಕೊಂಡಿದ್ದಾರೆ, ಸೈಂಟಿಫಿಕ್ಲಿ ಡೆವಲಪ್ ಆಗಿದ್ದಾರೆ ಅವರು. ಇದೆಲ್ಲ ಮತ್ತೊಂದು ಮಾಡ್ತಾರೆ. ನಮ್ದು ಹಂಗಿಲ್ಲ. ನಮ್ಮ ಶಾಲೆಗಳಿಗೆ ಕಲಿಯೋದಪ್ಪ ಇವತ್ತಂದ್ರೆ ಲಕ್ಷಗಳನ್ನು ಕೊಟ್ಟು ಕಲಿಯುವಂಥ ಪ್ರಸಂಗ. ಇಂಥ ಪ್ರಸಂಗದಲ್ಲೇ ಅದು ಪ್ರೊಫೆಷನಲ್ ಕೋರ್ಸ್ಗಳಿಗಾಗಿ ಇನ್ನುಳಿದ ಕೋರ್ಸ್ ಕಲಿತು ಉಪಯೋಗ ಇಲ್ಲ. ಇಂಥ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತಾಗಿದೆ. ಇಂಥ ಪ್ರಸಂಗ ಮತ್ತು ಎಲ್ಲರಿಗೂ ಶಿಕ್ಷಣ ಇಲ್ಲದು. ಕೇವಲ ದುಡ್ಡಿದ್ದವ್ರು ಒಂದು ಬೇರೆ, ದುಡ್ಡಿದ್ದವ್ರಿಗೆ ಒಂದು ಯಾವುದೋ ಗೋಡಾನ್ ರೀತಿ ಮಾಡಿ ಹೋಗಿದ್ಬಿಟ್ಟಿರ್ತಾರೆ ಮಕ್ಕಳನ್ನಲ್ಲಿ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದು. ಬಿಲ್ಡಿಂಗ್ ಸರಿಯಾಗಿರೋದಿಲ್ಲ, ಸರಿಯಾಗಿ ಟೀಚರ್ಗಳು ಬರ್ತಾ ಇರೋದಿಲ್ಲ, ಬಂದಿರೋದು ಬಿಸಿ ಊಟ ಉಳಿಸಿ ಹೋಗಿಬಿಡುವಂಥವ್ರು. ಇದು ದೊಡ್ಡ ದುರಂತ. ಇದ್ರ ಬಗ್ಗೆ ಏನೂ ಇಲ್ಲ, ಯಾರೂ ಕಾಳಜಿ ವಹಿಸುವಂಥದ್ದಿಲ್ಲ. ಕೇಳಿದ ತಕ್ಷಣ ನೂರಾರು ಸಬೂಬು ಹೇಳ್ತಾ ಹೋಗುವಂಥದ್ದು. ಇಂಥ ಪ್ರಸಂಗದಲ್ಲಿ ಎಲ್ಲದಕ್ಕೂ ಹೋರಾಟ. ಪಾಪ ಇವತ್ತು ಈ ಒಂದು ಕೆಲವು ಹೋರಾಟಗಾರರು ಒದ್ದಾಡ್ತಾ ಇದ್ದಾರೆ ಇದರ ಸಂಘಟಕ್ಕಾಗಿ. ಅದಕ್ಕಾಗಿ ರೈತರೆಲ್ಲ ಒಂದಾಗುವಂಥದ್ದು, ಕುಂತು ಮಾತಾಡುವಂಥದ್ದು, ನಿಮಗೆ ಬೇಕಾದ ಮಾಡಿ ನೀವು ಮಾಡ್ಕೊಳ್ಬೇಕಾಗಿದ್ದು ಇವತ್ತು ಅನಿವಾರ್ಯ ಅದ. ನಾನು ಹೊಟ್ಟೆ ಹಸೋದು ನಾನು ಊಟ ಮಾಡಬೇಕು, ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೌದು, ಸರ್ಕಾರದ ಮಾಡಬೇಕು. ಅವ್ರು ಮಾಡದೆ ಹೋದ್ರೆ ಏನು ಮಾಡೋರು? ಇಲ್ಲಿವರೆ ಅದ ಆಗಿದ್ದು. ಕಳೆದ 75-80 ವರ್ಷಗಳಿಂದ ಏನಾಗಿದೆ ನಮ್ಮ ದೇಶದ ಪರಿಸ್ಥಿತಿ? ಅದ್ರ 47 ನಂತರದಲ್ಲೇ ಏನೂ ಇಲ್ಲ, ಏನು ಡೆವಲಪ್ಮೆಂಟ್ ಇಲ್ಲ, ಕಮ್ಮಿ ಕಾಣೋದಷ್ಟೇ. ಇದ್ರ ಲಾಭ ಯಾರೂ ತಿಂತಿರ್ತಾರೆ ಅಡುಗೆನೋ, ಮಿಡಲ್ ಮ್ಯಾನ್ ತಿನ್ನೋದು ಹೋಗ್ತಾ ಇರ್ತಾರೆ. ಇವತ್ತು ರೈತನ ಭಾಳ ಹೇಗಾಗಿ ಶೋಷಣೆಗೊಳಗಾಗಿದೆ. ಎಲ್ಲಿವರೆಗೆ ರೈತ ತನಗಲ್ವಂತ ನಿಂತ ಮಾರ್ಕೆಟ್ ತಂದು ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ಇದೇ ರೀತಿನ. ಮತ್ತು ನಾವು ಸೈಂಟಿಫಿಕ್ಕಾಗಿ ಬೆಳೆದ ಅಮೇರಿಕಾದಂಗೂ ಮತ್ತಂಗೂ ಬೆಳೆದ ಇವತ್ತು ನೋಡ್ರಿ ಎಕ್ಸ್ಪೋಸ್ ಆಗಿರ್ತದೆ ಅಮೇರಿಕಾ ಸೈಡ್. ಅಮೇರಿಕಾ ಇಲ್ಲಿ ಇರಾನ್, ಇರಾಕ್, ಇಲ್ಲಿ ಕೊಲ್ಲಿ ರಾಷ್ಟ್ರಗಳ ಎಣ್ಣೆ ಮೇಲೆ ಕಬ್ಜಾ ತೊಗೊಂಡು ಅದ್ರ ಲಾಭ ತೊಗೊಂಡ್ರೆ ಶ್ರೀಮಂತ ಆಗ್ಲಿಕ್ಕಂದ್ರೆ ಅದು ಮತ್ತೊಂದಿಲ್ಲ. 2 ನಂಬರ್ ದಂಧೆನ ಅದು. ಅವ್ರ ಹೆಸರಾಗ ಅವ್ರು ತೊಗೊಳ್ಳೋದು, ರಿಫೈನರಿ ಮಾಡ್ಕೊಳ್ಳೋದು, ಗಂಟು ಮಾಡ್ಕೊಳ್ಳೋದು, ಲಾಭ ಹೊಡ್ಕೊಳ್ಳೋದು, ಪೆಟ್ರೋಲ್ ಡಾಲರ್ ರೂಪಾಯಿ ಮಾಡಿಕೊಂಡು ಅದ್ರ ಕಮಿಷನ್ ಹೊಡಿತಾವೆ. ಕಮಿಷನರ್ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ದಲಾಲ ಅಮೇರಿಕಾ. ಇವತ್ತು ಅದ ದಲಾಲಿಗೆ ಪೆಟ್ಟು ಬಿದ್ದುಕೊಂಡು ಯುದ್ಧಕ್ಕೆ ನಿಂತಿದ್ದಾರೆ ಇರಾನ್ ಜೊತೆಗೆ. ನಾ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ರಾಷ್ಟ್ರನೂ ಸ್ವದುಡದ ಮಾಡಿ ಶ್ರೀಮಂತ ಆಗುವಂಥದ್ದಲ್ಲ, ಇನ್ನೊಂದು ಕಮಿಷನ್ ಮಾಡಿ ಅಂತ. ಆ ಕಮಿಷನ್ ವ್ಯವಸ್ಥೆ ಕಿತ್ತಾಗಬೇಕಾಗಿದ್ದು ಇವತ್ತು ಜನಸಾಮಾನ್ಯರು. ಅವರಿಗೆಲ್ಲ ಶಿಕ್ಷಣ ಬೇಕಾಗಿದೆ. ಆ ಶಿಕ್ಷಣದಲ್ಲಿ ಕೊಡಿಸೋ ಸ್ಥಿತಿಯೊಳಗೆ ನಮ್ಮ ಸರ್ಕಾರಗಳು ಇಲ್ಲ. ಯಾಕಂದರೆ ಕೇವಲ 2% ಖರ್ಚು ಮಾಡ್ತಾರೆ ಶಿಕ್ಷಣಕ್ಕೆ. ಅದರಲ್ಲಿ ಈ ಟೀಚರ್ಗಳ ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ಬಿಲ್ಡಿಂಗು ಕೆಲವು ಮಂದಿ ಟೀಚರ್ಗಳನ್ನ ನೇಮಿಸ್ಬಿಟ್ರೆ ಮತ್ತೇನೂ ಸಾಧ್ಯ ಇಲ್ಲ. ಅಷ್ಟು ಜನರಿಂದ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಬದಲಾಗ್ತದೆ. ಅತಿ ಬುದ್ಧಿವಂತ ಆಗ್ತಾನೆ, ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಒಬ್ಬ ವಿಚಾರವಾದಿ ಬರ್ತಾನೆ, ಒಬ್ಬ ದೇಶ ಕಟ್ಟುವಂಥ ವ್ಯಕ್ತಿ ಬರ್ತಾನೆ ಅನ್ನೋದೆಲ್ಲ ಮೂರ್ಖತನದ ಪರಮೋದಿ ಆಗಿದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಹೋರಾಟ ಕೇಳಿದಿರುವಂಥ ನಮ್ಮ ಪಡಸಲಿಗೆ ಅವರು ಅಥವಾ ರೈತ ಸಂಘದವರು ಎಲ್ಲರೂ ಇವತ್ತು ಜಾಗೃತರಾಗಿ ಬರೀ ಹೋರಾಟ ಅಷ್ಟೇ ಅಲ್ಲ, ನಾವು ಎಚ್ಚರಗೊಂಡ ಮಾರ್ಕೆಟ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಹೇಳ್ತಾ ಇರ್ತೀನಿ, ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸುವಂಥದ್ದು, ಅಲ್ಲಿ ಸಂಗ್ರಹ ಇಡುವಂಥದ್ದು, ಅಲ್ಲಿ ಇವರು ವ್ಯಾಪಾರಿಗಳು ಬಂದು ತೊಗೊಂಡು ಹೋಗುವಂಥದ್ದು. ಈ ಒಂದು ಸರಳ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ನೋಡೋದಕ್ಕೆ ಸರಳ ಅದ, ಇಲ್ಲಂತಲ್ಲ. ಅಷ್ಟೇ ಕಾಂಪ್ಲಿಕೇಟೆಡ್ ಅದ. ವಿರೋಧ ಬರ್ತದೆ ದಲಾಲರಿಂದ, ವ್ಯಾಪಾರಿಗಳಿಂದ ವಿರೋಧದ, ಮತ್ತು ಆಲ್ರೆಡಿ ಈ ಒಂದು ಕಾರ್ಪೊರೇಟ್ಗಳಿಂದ ವಿರೋಧದ. ಅದೆಲ್ಲ ಸರಿ, ಮತ್ತು ಇತರನ್ನು ಈಸಬೇಕಲ್ಲ ರೀ, ಮುಂದೆ ಹೋಗಬೇಕಲ್ಲ, ಏನಾದರೂ ಮಾಡಬೇಕು. ಅದು ಮಾಡಲಿಕ್ಕೆ ಸಾಧ್ಯನ ಈ ದಿಶೆಯಲ್ಲೂ ಸಹಿತ ನಮ್ಮ ಶಶಿಕಾಂತ್ ಗುರೂಜಿಯವರು, ಅವ್ರ ಜೊತೆಗಾರರು, ಅದೇ ಕಾಲಕ್ಕೆ ಎಲ್ಲಿ ನಮ್ಮ ಈಗಂತೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಶಶಾಂಕ್ ಗುರೂಜಿ ಮತ್ತು ಅವ್ರ ಸಂಘಟಕರು. ಮೊದಲೇದಾಗೆ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ಎಲ್ಲಿ ಬಿಟ್ಟಿದ್ದು ಅಲ್ಲಿ ಶುರು ಮಾಡಿದ್ದಾರೆ. ಆದರೆ ಅದು ಮುಂದೆ ಹೋಗ್ಬೇಕಾಗಿದೆ. ನಾವು ಈಗ ಸ್ವತಃ ಸರ್ಕಾರಕ್ಕೂ ಕೇಳೋ ಜೊತೆಗೆ ಈ MDಗಳನ್ನ, ಶುಗರ್ ಫ್ಯಾಕ್ಟ್ರಿ MDಗಳನ್ನ ಒಳಗೆ ಹಾಕೋ ಜೊತೆಗೆ ಅವ್ರನ್ನ ರಿಕ್ ಹಚ್ಚಿ ಟೈಟ್ ಮಾಡಿ ಕಾನೂನು ಪ್ರಕಾರ ದುಡ್ಡು ವಸೂಲಿ ಮಾಡೋದ್ರೊಂದಿಗೆ ಅದ್ರ ಜೊತೆಗೆ ನಮ್ಮ ಇನ್ನುಳಿದ ಬೆಳೆಗಳಿಗೆ ಬೆಲೆ ಬರುವಂಗೆ ಪ್ರತಿ ಹಳ್ಳಿಗೂ ಗೋಡೌನ್ ಮಾಡುವಂಥ ಒಂದು ವ್ಯವಸ್ಥೆ ಯಾಕೆ ಪ್ರಯತ್ನ ಆ ದಿಶೆಯಲ್ಲಿ ಜಾಗೃತಿ ಮಾಡಿ ರೈತರನ್ನ ಯಾಕೆ ಬಿಸಿಲಿಸಬಾರ್ದು. ನಾವು ಸ್ವತಃ ಮಾಡಲಿಕ್ಕೆ ಸರ್ಕಾರ ತಾನು ಕೇಳ್ತದೆ. ಜೊತೆಗೆ ಅದ್ರ ಜೊತೆಗೆ ರಾಜಕೀಯ ಜಾಗೃತಿನೂ ಮಾಡುವಂಥದ್ದು. ಇಂಥ ತುಡುಗ MLA MP ಗಳನ್ನು ತುಡುಗನ ಬಗ್ಗೆ ಇದೆ. ಇವತ್ತು ಶುಗರ್ ಫ್ಯಾಕ್ಟ್ರಿ ಮಾಡಿಕೊಂಡು ಮತ್ತೇನೋ ಮಾಡಿಕೊಂಡು ಇವತ್ತು ಮೆರಿತಿರುವಂಥ ಇಲ್ಲಿ ಕಲ್ಲು ಮಾರ್ಕೊಳ್ಳೋದು, ಮಣ್ಣು ಮಾರ್ಕೊಳ್ಳೋದು, ಗಿಡ ಮಾರ್ಕೊಳ್ಳೋದು, ನದಿ ಮಾರ್ಕೊಳ್ಳೋದು, ಉಸುಕು ಮಾರ್ಕೊಳ್ಳೋದು, ಇವೆಲ್ಲನೂ ಮಾಡ್ತಾಯಿದ್ದಾರೆ MLAಗಳು MP. ಇಂಥವ್ರಿಗೆ ನಾವು ಬೇರೆ ಶಬ್ದ ಬಳಸೋಕ್ಕೆ ಮತ್ತೇನೂ ಇಲ್ಲ. ಅಂಥ ವ್ಯವಸ್ಥೆ ಕಿತ್ತಾಕಬೇಕಾಗಿದ್ರೆ ನಮ್ಮ ರೈತ ಸಮುದಾಯದಿಂದ ಒಳ್ಳೆ ಲೀಡರ್ಗಳು ಬರಬೇಕಾಗಿದೆ. ಮತ್ತು ನಮ್ಮ ರೈತರ ಆರಿಸ್ಬೇಕಾಗಿದೆ. ರೈತರು, ಬಿದ್ದ ಸಮುದಾಯ, ದಲಿತ ಸಮುದಾಯ,
ಗುಡ್ಡಗಾಡು ಸಮುದಾಯ ಜೊತೆಗೆ OBC ಹಿಂದೂ ಸಮುದಾಯ ಮತ್ತು ನಮ್ಮ ಮೈನಾರಿಟಿಗಳಾಗಿರ್ಬೋದು ಎಲ್ಲರೂ ಕುಡ್ಕೊಂಡು ಇದನ್ನು ಕಿತ್ತು ಹಾಕಬೇಕಾಗ್ಯದ. ಈ ಕಿತ್ತು ಹಾಕ್ಬೇಕಾದ್ರೆ ಒಗ್ಗಟ್ಟು ಜೊತೆಗೆ ಪ್ರಾಮಾಣಿಕ ನಾಯಕರು ಇವತ್ತು ನಾಯಕರು ನಾವು ಹುಟ್ಟು ಹಾಕಬೇಕಾಗಿದೆ ಮತದಾರ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ ನೋಡ್ರಿ. ಇವತ್ತು ಎಲ್ಲ ಸರ್ಕಾರ ಮತ್ತು ವಿರೋಧ ಪಕ್ಷ ಎಲ್ಲ ಕೂಡ ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿದ್ದಾರೆ. ಆ ಮಾತನ್ನು ನಮ್ಮ ಶಶಿಕಾಂತ್ ಗುರೂಜಿಯವರು ಹೇಳ್ತಾ ಇದ್ದಾರೆ. ಆದರೆ ರೈತರ ಬಿಲ್ ಮಾಡಿಸೋಲಾಗಿ ಯಾರೂ ಇಲ್ಲ. ಇದನ್ನು ಭಾಳ ನೆನಪಿಟ್ಟುಕೊಂಡು ಬರೀ ಹೋರಾಡೋದು ಸಾಧ್ಯ ಇಲ್ಲ. ನಾವು ನಮ್ಮದೇ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ತಯಾರು ಮಾಡಿದ್ದು ಮಾತ್ರ ಯೋಗ್ಯ ಅನ್ನುವಂಥದ್ದು. ಹೊಸ ರಾಜಕೀಯ ವ್ಯವಸ್ಥೆ ಮಾಡೋ ಜೊತೆ ಬಡದಾಡೋದಲ್ಲ, ಒಂದಾಗಿ ಹೋಗುವಂಥದ್ದು, ನಮಗೆಲ್ಲ ಮಾರ್ಗದರ್ಶಿಸುವಂಥದ್ದು ಮಾಡೋಕ್ಕೆ ಸಾಧ್ಯನಾ? ನೀವು ವಿಚಾರ ಮಾಡಿರಿ ಅಂತ ಹೇಳ್ತಾ ಶಶಿಕಾಂತ್ ಗುರೂಜಿಯವರ ಈ ಹೋರಾಟ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಜೊತೆಗೆ ಶೋಷಣೆಗೊಳಗಾದ ಜನಕ್ಕೆ ನ್ಯಾಯ ಸಿಗಲಿ ಮತ್ತು ಒತ್ತಾಯ ಮಾಡ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೊಂಡು ವಂದನೆಗಳು.